ಇದು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಸಂಬಂಧಪಟ್ಟ ಅತಿ ದೊಡ್ಡ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಅತಿ ದೊಡ್ಡ ಸುದ್ದಿ, ನೀವೆಲ್ಲೂ ನೋಡಿರದ ಅತ್ಯಂತ ದೊಡ್ಡ ಪೊಲಿಟಿಕಲ್ ಸ್ಟೋರಿ ಇದು. ಅದೊಂದು ಡೈರಿಯಲ್ಲಿ ಇಬ್ಬರು ಪ್ರಭಾವಿ ಸಚಿವರುಗಳು, ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಇಬ್ಬರು ಪ್ರಭಾವಿ ಸಚಿವರ ಸ್ಟೋರಿ ಇದು. ಆ ಇಬ್ಬರು ಪ್ರಭಾವಿ ಸಚಿವರಿಂದಲೇ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ಮುಜುಗರ. ಆ ಇಬ್ಬರು ಪ್ರಭಾವಿ ಸಚಿವರ ಪಿಎಗಳಿಂದಲೇ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಂಟಕ. ಈ ಹಿಂದೆ ಬಿಜೆಪಿ ವಿರುದ್ಧ ಬಳಸಿದ್ದ ಅದೊಂದು ಅಸ್ತ್ರವೇ ಈಗ ಕಾಂಗ್ರೆಸ್ಗೆ ಕಂಟಕವಾಗಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಅತಿ ದೊಡ್ಡ ಸುದ್ದಿ. ಅದೊಂದು ಡೈರಿಯಲ್ಲಿ ಇಬ್ಬರು ಪ್ರಭಾವಿ ಮಂತ್ರಿಗಳೇ ಲಾಕ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಇಬ್ಬರು ಪ್ರಭಾವಿ ಸಚಿವರ, ಹಾಗಾದ್ರೆ ಆ ಸಚಿವರಿಂದ ನಡೆದಿರ್ತಕ್ಕಂತಹ ಪ್ರಮಾದ ಏನು? ಆ ಇಬ್ಬರು ಪ್ರಭಾವಿ ಸಚಿವರ ಪಿಎಗಳಿಂದಲೇ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಂಟಕ ಎದುರಾಗಿದೆ. ಈ ಹಿಂದೆ ಬಿಜೆಪಿ ವಿರುದ್ಧ ಬಳಸಿದ್ದ ಅದೊಂದು ಅಸ್ತ್ರವೇ ಈಗ ಕಾಂಗ್ರೆಸ್ಗೆ ಕಂಟಕವಾಗಿ ಮಾರ್ಪಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಅತಿ ದೊಡ್ಡ ಸುದ್ದಿ ಇದು. ಅದೊಂದು ಡೈರಿಯಲ್ಲಿ ಇಬ್ಬರು ಪ್ರಭಾವಿ ಮಂತ್ರಿಗಳೇ ಲಾಕ್ ಆಗಿದ್ದಾರೆ. ಸರ್ಕಾರಕ್ಕೆ ಸಚಿವರಿಂದ ಯಾಕೆ ಈ ತರಹದ್ದೊಂದು ಉಪದ್ರವ? ಸರ್ಕಾರಕ್ಕೆ ಸಚಿವರ ಪಿಎಗಳಿಂದಲೇ ಒಂದು ತರಹದ ಆತಂಕ ಎನ್ನುವುದಾದರೆ ಸರ್ಕಾರ ಹೇಗೆ ಸಹಿಸಿಕೊಳ್ಳಬಹುದು? ಈ ಹಿಂದೆ ಬಿಜೆಪಿ ವಿರುದ್ಧ ಬಳಸಿದ್ದ ಅದೊಂದು ಅಸ್ತ್ರವೇ ಈಗ ಕಾಂಗ್ರೆಸ್ಗೆ ಮುಳುವಾಗಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಅತಿ ದೊಡ್ಡ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಇಬ್ಬರು ಪ್ರಭಾವಿ ಸಚಿವರ ಪಿಎಗಳ ಕಥೆ ಏನು? ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಅಧಿಕಾರಿಗಳನ್ನ ಬೆದರಿಸಿ ಹಫ್ತಾ ವಸೂಲಿ ಮಾಡಲಾಗ್ತಾ ಇತ್ತು. ಅತ್ಯಂತ ಗಂಭೀರವಾದ ವಿಚಾರ ಇದು. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಅಧಿಕಾರಿಗಳನ್ನ ಬೆದರಿಸಿ ಹಫ್ತಾ ವಸೂಲಿ ಮಾಡ್ತಾ ಇದ್ರಂತೆ. ಪ್ರತಿ ತಿಂಗಳು ಹಫ್ತಾ ವಸೂಲಿ ಮಾಡ್ತಿದ್ದ ನಿವೃತ್ತ ಹೆಡ್ ಕಾನ್ಸ್ಟೇಬಲ್ ನಿಂಗಪ್ಪ, ಬಂಧನಕ್ಕೊಳಗಾಗಿರುವ ಈ ನಿಂಗಪ್ಪನಿಗೆ ಇಬ್ಬರು ಪ್ರಭಾವಿ ಸಚಿವರ ಪಿಎಗಳ ಸಂಪರ್ಕ ಇತ್ತು. ಪ್ರತಿ ತಿಂಗಳು ಮಾಡಲಾಗ್ತಾ ಇದ್ದ ಹಫ್ತಾವನ್ನ ಬೇರೆ ಬೇರೆ ಕಡೆ ಅಥವಾ ಬಿಟ್ಕಾಯಿನ್, ಬೇನಾಮಿ ರಿಯಲ್ ಎಸ್ಟೇಟ್, ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆಯನ್ನ ಮಾಡ್ತಾ ಇದ್ರು. ಹಫ್ತಾ ವಸೂಲಿ ಮಾಡ್ತಿದ್ದ ನಿಂಗಪ್ಪಗೂ ಇಬ್ಬರು ಪ್ರಭಾವಿ ಸಚಿವರ ಪಿಎಗಳಿಗೆ ನಿರಂತರವಾದ ಸಂಪರ್ಕಗಳಿತ್ತು. ಹಾಗಾದ್ರೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಅಧಿಕಾರಿಗಳನ್ನ ಬೆದರಿಸಿ ಹಫ್ತಾ ವಸೂಲಿ ಮಾಡ್ತಾ ಇದ್ರಂತೆ. ಪ್ರತಿ ತಿಂಗಳು ಹಫ್ತಾ ವಸೂಲಿ ಮಾಡ್ತಿದ್ದ ನಿವೃತ್ತ ಹೆಡ್ ಕಾನ್ಸ್ಟೇಬಲ್ ನಿಂಗಪ್ಪ, ಬಂಧನಕ್ಕೊಳಗಾಗಿರುವ ಈ ನಿಂಗಪ್ಪನಿಗೆ ಇಬ್ಬರು ಪ್ರಭಾವಿ ಸಚಿವರ ಪಿಎಗಳ ನಂಟಿತ್ತಂತೆ. ಹಾಗಾದ್ರೆ ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂತಹ ಸಚಿವರುಗಳ ಪೈಕಿ ಯಾವ ಸಚಿವರ ಸಂಪರ್ಕವನ್ನ ಇಟ್ಕೊಂಡಿದ್ದ ಈ ಬ್ಲಾಕ್ ಮೇಲರ್? ಬಿಟ್ಕಾಯಿನ್, ಬೇನಾಮಿ ರಿಯಲ್ ಎಸ್ಟೇಟ್, ಕ್ರಿಪ್ಟೋ ಕರೆನ್ಸಿಯಲ್ಲೂ ಕೂಡ ಹೂಡಿಕೆ ಮಾಡಲಾಗಿತ್ತು. ಹಫ್ತಾ ವಸೂಲಿ ಮಾಡ್ತಾ ಇದ್ದ ನಿಂಗಪ್ಪಗೂ ಇಬ್ಬರು ಪ್ರಭಾವಿ ಸಚಿವರ ಪಿಎಗಳಿಗೆ ವ್ಯವಹಾರ ನಡೆದಿತ್ತು. ಹಾಗಾದ್ರೆ ಸಿದ್ದರಾಮಯ್ಯ ಸಚಿವ ಸಂಪುಟಕ್ಕೆ ಮುಜುಗರ ತರಬಲ್ಲ ಸಚಿವರುಗಳು ಯಾರು? ಯಾವ ಯಾವ ಸಚಿವರ ಜೊತೆ ಈ ವಸೂಲಿ ದಂಧೆಕೋರ ಸಂಪರ್ಕದಲ್ಲಿದ್ದ? ಹಾಗಾದ್ರೆ ಸಿದ್ದರಾಮಯ್ಯರ ಸಚಿವ ಸಂಪುಟದಲ್ಲಿರೋ ಕೆಲ ಸಚಿವರುಗಳು ಈ ತರಹದ ವ್ಯವಹಾರದಲ್ಲೂ ಕೂಡ ತೊಡಗಿಕೊಂಡಿದ್ರ? ಹಾಗಾದ್ರೆ ವಿಪಕ್ಷದವರಿಗೆ ಮತ್ತೊಂದು ಆಹಾರವಾಗಿ ಪರಿವರ್ತನೆಯಾಗುತ್ತಾ ಈ ಒಂದು ವಿಚಾರ? ಸಾಕಷ್ಟು ದಂಧೆಯಲ್ಲಿ ಬ್ಲಾಕ್ ಮೇಲ್ ಮಾಡಿ ಪ್ರಭಾವಿಗಳ ಹೆಸರೇಳ್ಕೊಂಡು ಹಫ್ತಾ ವಸೂಲಿ ಮಾಡ್ತಿದ್ದ ನಿಂಗಪ್ಪಗೂ ಎರಡು ಸಚಿವರುಗಳಿಗೆ ಸಂಪರ್ಕ ಇತ್ತು ಎನ್ನುವುದಾದ್ರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ದಹಿಸಿಕೊಳ್ಳಲಾಗದ ಅತ್ಯಂತ ದೊಡ್ಡ ಕಂಟಕವಾಗಿ ಮಾರ್ಪಡುತ್ತೆ. ಹಾಗಾದ್ರೆ ಆ ಸಚಿವರುಗಳು ಯಾರು? ಇದು ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಇಬ್ಬರು ಪ್ರಭಾವಿ ಸಚಿವರುಗಳ ಪಿಎಗಳ ಕಥೆ. ಪ್ರತಿ ತಿಂಗಳು 50ಕ್ಕೂ ಅಧಿಕಾರಿಗಳಿಂದ ಲಕ್ಷಾಂತರ ರೂಪಾಯಿ ಹಫ್ತಾ ವಸೂಲಿ ಮಾಡಲಾಗ್ತಾ ಇತ್ತಂತೆ. ಇದು ನಿಜಕ್ಕೂ ಕೂಡ ಅತ್ಯಂತ ನಾಚಿಕೆಗೇಡಿನ ಕೆಲಸ. ಪ್ರತಿ ತಿಂಗಳು 50ಕ್ಕೂ ಅಧಿಕಾರಿಗಳಿಂದ ಲಕ್ಷಾಂತರ ರೂಪಾಯಿ ಹಫ್ತಾ ವಸೂಲಿ ಮಾಡಲಾಗ್ತಾ ಇತ್ತು. ಅದರರ್ಥ ಕೋಟ್ಯಾಂತರ ರೂಪಾಯಿ
ಒಂದು ತಿಂಗಳಲ್ಲಿ ಕಮಾಯಿ ಆಗ್ತಾ ಇತ್ತು. ಒಂದು ತಿಂಗಳಲ್ಲಿ ಕೋಟ್ಯಾಂತರ ರೂಪಾಯಿ ಕಮಾಯಿ ಮಾಡ್ತಾ ಇದ್ರು. ಯಾರ ಜೊತೆ? ಅಧಿಕಾರಿಗಳ ಜೊತೆ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಪ್ರಭಾವಿಗಳ ಹೆಸರು ಹೇಳ್ತಾರೆ. ತಿಂಗಳಿಗೆ ಇಂತಿಷ್ಟು ಹಫ್ತಾಗಳು ಬಂದು ಬೀಳಬೇಕು ಕಾಲ್ ಬುಡಕ್ಕೆ. ಇದು ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಇಬ್ಬರು ಪ್ರಭಾವಿ ಸಚಿವರುಗಳ ಪಿಎಗಳ ಕಥೆ ಮತ್ತು ವ್ಯಥೆ. ಪ್ರತಿ ತಿಂಗಳು 50ಕ್ಕೂ ಅಧಿಕಾರಿಗಳಿಂದ ಲಕ್ಷಾಂತರ ರೂಪಾಯಿ ಹಫ್ತಾ ವಸೂಲಿ ಮಾಡಲಾಗ್ತಾ ಇತ್ತು. ಹೆದರಿಸಿ ಬೆದರಿಸಿ ಹಫ್ತಾ ವಸೂಲಿ ಮಾಡ್ತಿದ್ದ ನಿವೃತ್ತ ಹೆಡ್ ಕಾನ್ಸ್ಟೇಬಲ್ ನಿಂಗಪ್ಪ, ಈ ನಿಂಗಪ್ಪ ಜೊತೆಗೆ ನಿರಂತರ ಸಂಪರ್ಕದಲ್ಲಿರುವ ಇಬ್ಬರು ಮಂತ್ರಿಗಳ ಪಿಎಗಳು. ಬಿಬಿಎಂಪಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಆರ್ಟಿಒ, ಅಬಕಾರಿ ಕಚೇರಿ ಇನ್ನಿತರ ಪ್ರಮುಖ ಸರ್ಕಾರಿ ಕಚೇರಿಗಳಲ್ಲಿ ವಸೂಲಿ ಮಾಡ್ತಿದ್ದ ನಿವೃತ್ತ ಪೊಲೀಸ್ ನಿಂಗಪ್ಪ. ತಾನು ವಸೂಲಿ ಮಾಡಿದ್ದ ಲೆಕ್ಕವನ್ನೆಲ್ಲ ಡೈರಿಯಲ್ಲಿ ಬರೆದಿಡುತ್ತಿದ್ದ ನಿಂಗಪ್ಪ. ಆ ಡೈರಿಯಲ್ಲಿ ಇಬ್ಬರು ಪ್ರಭಾವಿ ಸಚಿವರ ಪಿಎಗಳ ಬಗ್ಗೆಯೂ ಕೂಡ ಬರೆದಿಟ್ಟಿದ್ದಾನೆ ಈ ನಿಂಗಪ್ಪ. ಇದು ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಇಬ್ಬರು ಪ್ರಭಾವಿ ಸಚಿವರ ಪಿಎಗಳ ಕಥೆ. ಕಾಂಗ್ರೆಸ್ ಸರ್ಕಾರ ಇನ್ನು ಯಾವುದೇ ತರಹದ ಆರೋಪಗಳನ್ನ ಹೊತ್ಕೊಳ್ಳೋದಕ್ಕೆ ಬಾಕಿ ಇಲ್ಲ. ಎಲ್ಲಾ ತರಹದ ಆರೋಪಗಳು ಕೂಡ ಹೊತ್ಕೊಂಡಾಯ್ತು. ಬಿ ನಾಗೇಂದ್ರ ಒಂದು ವ್ಯಕ್ತಿ ಆತ್ಮಹತ್ಯೆಗೆ ಕಾರಣರಾದ್ರು. ಆ ನಾಗೇಂದ್ರರ ಕಾರಣದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದ ವ್ಯಕ್ತಿ ತನ್ನ ಡೈರಿಯಲ್ಲಿ ಸಚಿವನ ಹೆಸರು ಬರೆದಿಟ್ಟು ಸಾಯ್ತಾರೆ. ಅದಾದ ನಂತರ ಬೇರೆ ಬೇರೆ ತರಹದಲ್ಲಿ ಕಾಂಗ್ರೆಸ್ ಸರ್ಕಾರ ಆರೋಪವನ್ನು ಹೊತ್ತುಕೊಳ್ತು. ಹಾಗಾದ್ರೆ ಈಗ ಈ ಒಂದು ವಿಚಾರದಲ್ಲಿ ಮತ್ತೆ ಡೈರಿ ಸುದ್ದಿ ಮಾಡ್ತಾ ಇದೆ. ನಾನು ಯಾಕೆ ಉದಾಹರಣೆ ಕೊಟ್ಟೆ ಅಂತ ಹೇಳಿದ್ರೆ, ಆ ವಿಚಾರದಲ್ಲೂ ಕೂಡ ಡೈರಿಯಲ್ಲಿ ಕಾಂಗ್ರೆಸ್ನ ಸಚಿವರ ಹೆಸರು ಬರೆದಿರ್ತಾರೆ. ಸೊ ಈ ವಿಚಾರದಲ್ಲಿ ಈಗ ನಿಂಗಪ್ಪ ಪೊಲೀಸರ ವಶದಲ್ಲಿರುವಂತಹದ್ದು. ತನಿಖೆಯಲ್ಲಿ ಡೈರಿ ವಶಪಡಿಸಿಕೊಂಡ ನಂತರ ಆ ಡೈರಿಯಲ್ಲಿ 2 ಪ್ರಭಾವಿ ಸಚಿವರುಗಳ ಪಿಎಗಳ ಹೆಸರು ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಪ್ರತಿ ತಿಂಗಳು ಈ ಮಂಗಗಳು ಅಧಿಕಾರಿಗಳಿಂದ ದೋಚ್ತಾ ಇದ್ದಿದ್ದು ಲಕ್ಷಾಂತರ ರೂಪಾಯಿ. ಲೋಕಾಯುಕ್ತ ಎಸ್ಪಿ ಬಂಧನ ಬೆನ್ನಲ್ಲೇ ಐಪಿಎಸ್ ಗಳಿಗೂ ಕೂಡ ಭಯ ಶುರುವಾಗಿದೆ. ಹಲವು ಪ್ರಭಾವಿ ಐಪಿಎಸ್ ಅಧಿಕಾರಿಗಳಿಗೆ ನಡುಕ ಶುರುವಾಗಿದೆ. ಹಲವು ಐಪಿಎಸ್ ಅಧಿಕಾರಿಗಳ ಹೆಸರಲ್ಲಿ ಬೇನಾಮಿ ಹೂಡಿಕೆ. ನಿಂಗಪ್ಪ ಜೊತೆಗೆ ಆ ಐಪಿಎಸ್ ಅಧಿಕಾರಿಗಳಿಗೆ ನಿರಂತರ ನಂಟು. ಈಗ ಆ ಹಲವು ಐಪಿಎಸ್ ಅಧಿಕಾರಿಗಳ ಮೇಲೂ ಕೂಡ ದಾಳಿ ಸಾಧ್ಯತೆ ಎಂದು ಹೇಳಲಾಗ್ತಾ ಇದೆ. ನಿಂಗಪ್ಪ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಹಲವು ಐಪಿಎಸ್ ಅಧಿಕಾರಿಗಳು 8 ಕ್ರಿಪ್ಟೋ ಕರೆನ್ಸಿ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ್ದ ನಿಂಗಪ್ಪ. ಭಲೇ ನಿಂಗಪ್ಪ, 4,14,00,000 ರೂಪಾಯಿಗಳನ್ನ ಹೂಡಿಕೆ ಮಾಡಿದ್ದ ನಿಂಗಪ್ಪ. ಈ ಹಿಂದೆ ಭ್ರಷ್ಟಾಚಾರ ಕೇಸ್ನಲ್ಲಿ ಇದೇ ನಿಂಗಪ್ಪ ಅಮಾನತಾಗಿದ್ದ. ಸೊ ಅದಾದ ಬಳಿಕ ಐಪಿಎಸ್ ಅಧಿಕಾರಿಗಳ ಜೊತೆಗೆ ನಂಟು ಬೆಳೆಸಿದ್ದ ನಿಂಗಪ್ಪ. ಸೊ ಇದೇ ನಿಂಗಪ್ಪನ ಮೂಲಕ ವ್ಯವಹಾರ ನಡೆಸುತ್ತಿರುವಂತಹ ಹಲವು ಐಪಿಎಸ್ ಅಧಿಕಾರಿಗಳು. ಲೋಕಾಯುಕ್ತ ಎಸ್ಪಿ ಬಂಧನ ಬೆನ್ನಲ್ಲೇ ಐಪಿಎಸ್ ಗಳಿಗೂ ಕೂಡ ಭಯ ಶುರುವಾಗಿದೆ. ಸೊ ಲೋಕಾಯುಕ್ತ ಎಸ್ಪಿ ಬಂಧನದ ಬೆನ್ನಲ್ಲೇ ಹಲವು ಐಪಿಎಸ್ ಗಳಿಗೂ ಕೂಡ ಭಯ ಶುರುವಾಗಿದೆ. ಯಾಕೆ ಭಯ ಶುರುವಾಗಿದೆಯೋ ಗೊತ್ತಿಲ್ಲ. ಅವರು ಕೂಡ ಈ ತರಹದ ವ್ಯವಹಾರಗಳಲ್ಲಿ ಸಂಪರ್ಕ ಇಟ್ಕೊಂಡಿದ್ರೇನು. ಈ ತರಹದ್ದೊಂದು ಅವ್ಯವಹಾರದಲ್ಲಿ ಐಪಿಎಸ್ ಅಧಿಕಾರಿಗಳ ಹೆಸರು ತಳುಕು ಹಾಕಿಕೊಳ್ಳೋದೊಂದು ಬಾಕಿ. ಉಳಿದ ಹಾಗೆ ಎಲ್ಲ ಲಕ್ಷಣಗಳು ಗೋಚರವಾಗ್ತಾ ಇದೆ. ಬಂಧನದ ಭೀತಿ, ಆತಂಕ ಎಲ್ಲವೂ ಕೂಡ ಕೆಲ ಐಪಿಎಸ್ ಅಧಿಕಾರಿಗಳ ವಿರುದ್ಧ ಕೇಳಿ ಬರ್ತಾ ಇರುವಂತಹದ್ದು. ಈ ಹಿಂದೆ ಇದೇ ಭ್ರಷ್ಟಾಚಾರ ಪ್ರಕರಣದಲ್ಲಿ ಇದೇ ನಿಂಗಪ್ಪ ಅಮಾನತಾಗಿದ್ರು. ಸೊ ಇದೇ ನಿಂಗಪ್ಪನ ಮೂಲಕ ವ್ಯವಹಾರ ನಡೆಸ್ತಾ ಇರುವಂತಹ ಹಲವು ಐಪಿಎಸ್ ಅಧಿಕಾರಿಗಳು. ಹಾಗಾದ್ರೆ ಯಾರು ಈ ನಿಂಗಪ್ಪನಿಂದ ಅಷ್ಟನ್ನೆಲ್ಲ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಯ್ತು ಐಪಿಎಸ್ ಅಧಿಕಾರಿಗಳಿಗೆ? ಯಕಶ್ಚಿತ್ ಒಬ್ಬ ಹೆಡ್ ಕಾನ್ಸ್ಟೇಬಲ್, ಯಕಶ್ಚಿತ್. ಸೊ ಈ ಹೆಡ್ ಕಾನ್ಸ್ಟೇಬಲ್ ನನ್ನ ಮುಂದಿಟ್ಟುಕೊಂಡು ಈ ತರಹದ ಅವ್ಯವಹಾರದಲ್ಲಿ ಲೆಕ್ಕ ಹಾಕಳಿ ನೀವು, ತಿಂಗಳಿಗೆ 50ಕ್ಕೂ ಹೆಚ್ಚು ಅಧಿಕಾರಿಗಳನ್ನ, ಅದು ಅಬಕಾರಿ ಇಲಾಖೆ ಆಗಿರಬಹುದು ಅಥವಾ ಬೇರೆ ಬೇರೆ ಇಲಾಖೆಗಳಾಗಿರಬಹುದು, ಇವರು ಒಂದು ರೇಖೆ ಮಾಡ್ಕೋತಾರೆ. ಇಂತಿಂತಹ ಅಧಿಕಾರಿಗಳ ಜೊತೆ ಇಂತಿಷ್ಟು ಪಡೆದುಕೊಳ್ಬೇಕು ಅಂತೇಳಿ ತಿಂಗಳಿಗೆ ಮಾಮೂಲು ತರ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು, ಹೆದರಿಸ್ತಾ ಇದ್ರು, ಬೆದರಿಸ್ತಾ ಇದ್ರು. ಒಟ್ಟಿನಲ್ಲಿ ತಿಂಗಳಿಗೆ ಇಂತಿಷ್ಟು ಇವರು ಕಾಲು ಬುಡಕ್ಕೆ ಬರಬೇಕು. ಯಾರ ಮುಖಾಂತರ? ಹೆಡ್ ಕಾನ್ಸ್ಟೇಬಲ್ ನಿಂಗಪ್ಪನ ಮುಖೇನ. ಇದನ್ನು ಯಾರು ಮಾಡಿಸ್ತಾ ಇದ್ರು? ಅದೇ ಹೇಳ್ತಾ ಇರೋದು ನಾವು. ಪ್ರಭಾವಿ ಸಚಿವರುಗಳ ಸಂಪರ್ಕವನ್ನು ಇಟ್ಕೊಂಡಿದ್ದ ನಿಂಗಪ್ಪ.
ಬರೀ ಪ್ರಭಾವಿ ಸಚಿವರುಗಳ PAಗಳ ಸಂಪರ್ಕ ಮಾತ್ರ ಅಲ್ಲ ಇದ್ದಿದ್ದು, ಕೆಲ IPS ಅಧಿಕಾರಿಗಳ ಸಂಪರ್ಕವೂ ಕೂಡ ಈ ನಿಂಗಪ್ಪನಿಗೆ ಇತ್ತು ಎನ್ನುವುದಾದ್ರೆ ಇವರ ಈ ಅವ್ಯವಹಾರದ ಕಬಂದ ಬಾಹು ಇನ್ನು ಎಲ್ಲೆಲ್ಲಿ ಚಾಚಿಕೊಂಡಿದೆ ಅನ್ನೋದು ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗಿದೆ. ಇದು ಅವ್ಯವಹಾರದಲ್ಲಿ ನಿಂಗಪ್ಪ ತೊಡಗಿಕೊಂಡಿದ್ದ. ನಿಂಗಪ್ಪ ಈಗ ಪೊಲೀಸರ ವಶದಲ್ಲಿದ್ದಾರೆ. ತನಿಖೆಯು ಕೂಡ ಚುರುಕುಗೊಂಡಿದೆ. ಜೊತೆಗೆ ಸಾಕಷ್ಟು ಪ್ರಭಾವಿ ಸಚಿವರುಗಳ PAಗಳ ಸಂಪರ್ಕವೂ ಕೂಡ ಈ ಅವ್ಯವಹಾರದಲ್ಲಿ ಇತ್ತು ಎನ್ನುವಂತಹ ವಿಚಾರವೂ ಕೂಡ ಬೆಳಕಿಗೆ ಬರ್ತಾ ಇರುವಂತಹದ್ದು. ಜೊತೆಗೆ ಕೆಲ IPS ಅಧಿಕಾರಿಗಳು ಅವರಿಗೂ ಕೂಡ ನಡುಕ ಶುರುವಾಗಿದೆ. ಲೋಕಾಯುಕ್ತ SP ಬಂಧನದ ಬೆನ್ನಲ್ಲೇ ಕೆಲ IPS ಅಧಿಕಾರಿಗಳಿಗೂ ಕೂಡ ಬಂಧನದ ಭೀತಿ ಎದುರಾಗಿರುವಂತಹದ್ದು ಸುಳ್ಳಲ್ಲ. ನಡುಕ ಶುರುವಾಗಿದೆ. ಕಟಕಟೆಯಲ್ಲಿ ನಾವು ನಿಲ್ಲಬೇಕಾಗಿ ಬರುತ್ತಾ ಎನ್ನುವಂತಹ ಭಯ, ಕಟಕಟೆಯಲ್ಲಿ ನಾವು ಕೂಡ ನಿಲ್ಲಬೇಕಾಗಿ ಬರಬಹುದಾ ಎನ್ನುವಂತಹ ಭಯ, ಆತಂಕ ಎಲ್ಲವೂ ಕೂಡ ಶುರುವಾಗಿದೆ. ಸೊ ನಿಂಗಪ್ಪನ ತನಿಖೆ ಚುರುಕುಗೊಂಡಿರತಕ್ಕಂತಹದ್ದು ಕೆದಕಿದಷ್ಟು ಬೆಚ್ಚಿ ಬೀಳಿಸುವಂತಹ ಸತ್ಯಗಳು ನಿಂಗಪ್ಪನ ಬಾಯಿಂದ ಕೇಳಿ ಬರ್ತಾ ಇದೆ. ಅದನ್ನು ಆಧರಿಸಿ ಪೊಲೀಸರು ಕೂಡ ಈಗ ಎಲ್ಲ ತರಹದ ಸರ್ಕಾರವು ಸಂಪೂರ್ಣವಾದ ಬೆಂಬಲವನ್ನು ಪೊಲೀಸರಿಗೆ ಕೊಟ್ಟಿದೆ ಈ ಒಂದು ಪ್ರಕರಣದಲ್ಲಿ. ಹಾಗಾಗಿ ಪೊಲೀಸರು ಎಲ್ಲ ಮಜಲುಗಳಲ್ಲಿ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಶುರು ಹಚ್ಚಿಕೊಂಡಿದ್ದಾರೆ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ಆಳ ಅಗಲವನ್ನು ಪೊಲೀಸರು ಕೆದಕ್ತಾ ಇದ್ದಾರೆ. ಮತ್ತಷ್ಟು ದೊಡ್ಡ ಮಟ್ಟಗಿನ ತಿಮಿಂಗಿಲ ಈ ಒಂದು ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ನಿರೀಕ್ಷೆಗಳನ್ನು ಕೂಡ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.